ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಸ್ವಚ್ಛ ರಾಜಕಾರಣಿ ವಿ ಕೃಷ್ಣರಾವ್ ಅವರ 100ನೇ ಜನ್ಮ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಲವಾರು ಮುಖಂಡರು, ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಭಾಗವಹಿಸಿ ಕೃಷ್ಣರಾವ್ ಅವರ ರಾಜಕೀಯ ಜೀವನದ ವಿವಿಧ ಮಜಲುಗಳನ್ನು ಸ್ಮರಿಸಿದರು. ಸಮಾರಂಭದಲ್ಲಿ ಕೃಷ್ಣರಾವ್ ಅವರ ಸರಳ ಜೀವನ ಶೈಲಿ ಮತ್ತು ಸಾರ್ವಜನಿಕ ಸೇವೆ ಕುರಿತು ವಿಶೇಷವಾಗಿ ಮಾತನಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷರಾದ ನಂದಿ ಅಂಜನಪ್ಪನವರು, ರಾಜಕೀಯ ಕ್ಷೇತ್ರದಲ್ಲಿ ದರೋಡೆಕೋರರು ಮತ್ತು ಮೆಂಟಲ್ ಗಿರಾಕಿಗಳು ಹೆಚ್ಚಾಗುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿನ ದುಸ್ಥಿತಿಯನ್ನ ಎತ್ತಿ ತೋರಿಸುತ್ತದೆ. ಕೃಷ್ಣರಾವ್ ಅವರಂಥ ಆದರ್ಶ ವ್ಯಕ್ತಿಗಳು ರಾಜಕೀಯ ಕ್ಷೇತ್ರಕ್ಕೆ ಮಾದರಿಯಾಗಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ಮಾಜಿ ಶಾಸಕ ರಮೇಶ್ ಕುಮಾರ್ ಮಾತನಾಡಿ, ತಾನು ಮತ್ತು ಕೃಷ್ಣರಾವ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ರಾಜಕೀಯದಲ್ಲಿ ವಿಭಿನ್ನ ದಾರಿಗಳನ್ನು ಅನುಸರಿಸಿದ್ದೇವೆ ಎಂದರು. ಅವರು ಕೃಷ್ಣರಾವ್ ಅವರ ಸರಳತೆ ಮತ್ತು ಸಾರ್ವಜನಿಕ ಸೇವೆಯನ್ನ ಕೊಂಡಾಡಿದರು. ರಾಜಕಾರಣಿಗಳು ಯಾವುದೇ ಪಕ್ಷಕ್ಕೆ ಸೇರಿದವರಾಗಿದ್ದರೂ ಜನರ ಸೇವೆ ಮಾಡುವುದೇ ಮುಖ್ಯವಾಗಿರಬೇಕು ಎಂದು ಕರೆ ನೀಡಿದರು. ಹಿಂದಿನ ರಾಜಕೀಯದಲ್ಲಿ ಹಣದ ದುರುಪಯೋಗ ಹೆಚ್ಚಾಗುತ್ತಿದೆ, ಆದರೆ ಇನ್ನೂ ಮಾನವೀಯತೆ ಜೀವಂತವಾಗಿದೆ ಎಂಬುದನ್ನು ಕೃಷ್ಣರಾವ್ ಅವರು ಜನಪ್ರಿಯತೆ ತೋರಿಸುತ್ತದೆ ಎಂದು ರಮೇಶ್ ಕುಮಾರ್ ಹೇಳಿದರು. ಕೃಷ್ಣರಾವ್ ಅವರು ರಾಜಕೀಯ ಜೀವನದ ಒಡನಾಡಿಗಳು, ಅವರೊಂದಿಗಿನ ಒಡನಾಟವನ್ನ ಸ್ಮರಿಸಿದರು. ಕೃಷ್ಣರಾವ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿ ಸಮಾಜಕ್ಕೆ ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು. ಅವರ ಸರಳ ಜೀವನ, ಪ್ರಾಮಾಣಿಕತೆ ಮತ್ತು ಜನಪರ ಕಾಳಜಿಯನ್ನು ಎಲ್ಲರೂ ಶ್ಲಾಘಿಸಿದರು. ಕೃಷ್ಣರಾವ್ ಅವರ ಸ್ಮರಣಾರ್ಥವಾಗಿ ಅವರ ಪುತ್ಥಳಿಯನ್ನ ಸ್ಥಾಪಿಸಬೇಕು ಎಂದು ಕಾರ್ಯಕ್ರಮದಲ್ಲಿ ನಿರ್ಣಯಿಸಲಾಯಿತು. ಅವರ ಜೀವನ ಚರಿತ್ರೆ ಮತ್ತು ಆದರ್ಶಗಳನ್ನು ಯುವಕರಿಗೆ ತಿಳಿಸಬೇಕೆಂಬ ಅಭಿಪ್ರಾಯ ವ್ಯಕ್ತವಾಯಿತು. ಮಾಜಿ ಲೋಕಸಭಾ ಸದಸ್ಯರು, ಈ ಕ್ಷೇತ್ರದ 3 ಬಾರಿ ಆಗಿದ್ದಂಥ ಕೃಷ್ಣರಾಯರದು 100 ವರ್ಷ ತುಂಬ್ತಾ ಇದೆ ಅಂತ ನಾವೆಲ್ಲ ಸೇರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ, ಅವರ ನಡೆದು ಬಂದ ದಾರಿ, ಅವರು ರಾಜಕೀಯದಲ್ಲಿ ಯಾವ ರೀತಿ ಜನರ ಸೇವೆ ಮಾಡ್ತಾ ಇದ್ರು, ಸಮಾಜಕ್ಕೆ ಯಾವ ರೀತಿ ಒಳ್ಳೇದು ಮಾಡ್ತಾ ಇದ್ರು ಅನ್ನೋದನ್ನ ಈಗಿನ ರಾಜಕಾರಣಿಗಳು ಸಹ ಅದನ್ನ ಅನುಕರಣೆ ಮಾಡಲಿ, ಆ ರೀತಿ ಮಾಡಿ ರಾಮರಾಜ್ಯ ಆಗಲಿ ನಮ್ಮ ರಾಜ್ಯ ಅಥವಾ ನಮ್ಮ ದೇಶ ಅನ್ನೋ ಒಂದು ಸಂದೇಶವನ್ನ ಜನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೆಲವು ಮುಖ್ಯವಾದ ಗಣ್ಯರನ್ನ ಶಿವಶಂಕರ್ ರೆಡ್ಡಿ ಅವರು, ರಮೇಶ್ ಕುಮಾರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರನ್ನು ಕರೆದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದೀವಿ. ಆ ಪೋಸ್ಟ್ಗೂ ಚುನಾವಣೆಗೂ ಏನು ಸಂಬಂಧ ಇಲ್ಲ. ಅದು ಪೋಸ್ಟು ಇರೋದು ರೈತರಿಗೆ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಒಳ್ಳೆ ಬಿತ್ತನೆ ಬೀಜಗಳು ಕೊಡಬೇಕು. ಅಂದರೆ ಕೆಲವು ಸಾರಿ ನನಗೆ ಒಂದು ಅನುಭವ ಇದೆ. ನಾವು ಹಿಂದೆ ಒಂದು ಸಾರಿ ನಂದಿಯಲ್ಲಿ ಹೂಕೋಸು ಹಾಕಿದ್ವಿ. ಅದು ಬೀಜದ ಮಿಸ್ಟೇಕಿಂದ ಬೆಳೆಯೋದು ನಡುವುದ್ದ ಬೆಳೀತು, ಬಟ್ ಹೂ ಬಿಡಲೇ ಇಲ್ಲ. ಆಯಿತಾ? ಕೆಲವು ಸಾರಿ ಕೆಲವು ತಳಿಗಳು ತಿಳ್ಕೊಳ್ಬೇಕು. ಇನ್ನು ನಾನು ವ್ಯವಸಾಯನಾಗಿ ನಾನೇ ಚಿಕ್ಕ ಹುಡುಗನಿಂದ ಖುದ್ದು ವ್ಯವಸಾಯ ಮಾಡಿರ್ತಕ್ಕಂಥವನು ಗೊತ್ತು ನನಗೆ ಭಾಳಷ್ಟು. ಈಗ ಇತ್ತೀಚೆಗೆ ಹೊಸ ತಳಿಗಳು ಬಂದಿದ್ದಾವೆ. ಆ ತಳಿಗಳಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋದನ್ನ, ಆ ತಳಿಗಳನ್ನು ಹೆಚ್ಚಾಗಿ ರೈತರಿಗೆ ಕೊಟ್ಟರೆ ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತದೆ, ಅವರಿಗೆ ಆರ್ಥಿಕವಾಗಿ ಸದೃಢ ಆಗ್ತಾರೆ. ಅದಾದ್ಮೇಲೆ ಹಾಕಿದಂಥ ಬೀಜಗಳಲ್ಲಿ ಕಳಪೆ ಬೀಜ ಇರಬಾರ್ದು. ಆ ಹಾಕಿದ ಬೀಜದಲ್ಲಿ ಎಷ್ಟು ಬೀಜ ಹಾಕಿದ್ರೆ ಎಷ್ಟು ಟನ್ನು ಅಥವಾ ಎಷ್ಟು ಸೇರು ರಾಗಿ ಅಥವಾ ಎಷ್ಟು ಟನ್ ಇಳುವರಿ ಬರುತ್ತೆ ಅನ್ನೋದು ಲೆಕ್ಕಾಚಾರ ಇರುತ್ತೆ. ಕೃಷ್ಣ ಬದುಕಿಲ್ಲ, ಕೊಡೋದಕ್ಕೆ ಅವ್ರ ಹತ್ರ ಏನೂ ಇಲ್ಲ, ಪೆಟ್ರೋಲ್ ಏನಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ. ಇಷ್ಟೊಂದು ಜನ ಬಂದಿದೆ. ಏನೊಬ್ಬ ಇನ್ನೂ ಎಲ್ಲ ರಾಜನ ಕಾಲಿನ ಇವತ್ತು ಖುಷಿ ಆಗ್ತದೆ. ಯಾಕೆಂದ್ರೆ ಪೇಮೆಂಟ್ ಇದ್ರೆ ಮಾತ್ರ ಜನ ಅವರ ಕಾಲ ಇದೆ. 1977ನೇ ಇಸ್ವಿ ಇಂದಿರಾ ಗಾಂಧಿ ಅವರ ಪ್ರೋಗ್ರಾಮ್ ಕೋಲಾರಕ್ಕೆ ಪಾರ್ಲಿಮೆಂಟ್ ಚುನಾವಣೆಗೆ ಸಂಜೆ 6 ಗಂಟೆಗೆ ಇತ್ತು. ಇಂದಿರಾ ಗಾಂಧಿ ಅವರು ಬಂದಿದ್ದು ಬೆಳಗಿನ ಜಾವ 4 ಗಂಟೆಗೆ.
ಜೀವನ ಕೃಷ್ಣನ್ ಕ್ಯಾಂಡಿಡೇಟ್. ಜನ ಇರ್ತಾರೆ ಇದು ಅಂದ್ರೆ 4 ಗಂಟೆ ಬೆಳಗ್ಗೆ ಜಾವ 4 ಗಂಟೆಗೆ ಸಂಜೆ ಇದಕ್ಕಿಂತ ಡಬಲ್ ಆಗುತ್ತೆ. ಈಗ ಟೆಂಪೋಗಳಿಗೂ ಅರ್ಥಲ್ಲ, ಈಗ ಬಸ್ ಮಾತಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ವಸ್ತುಗಳೆಲ್ಲ ಬಂದಾಗಿರ್ತದೆ ಈಗ. ಆಮೇಲೆ ಬಂದವರು ಇಳಿಯೋದಿಲ್ಲ ಬಸ್ಸಿಂದ. ಕೆಲವು ಸಲ ಏನಾಗುತ್ತೆ, ಒಂದೇ ದಿವಸ 2 ಪಾರ್ಟಿ ಮುಖಂಡರು ಬಂದ್ರೆ 2 ಕಡೆ ಹೋಗ್ಬಿಟ್ಟಿರ್ತಾರೆ. ಬೇಗ ಮುಗಿಸಿದ ಹೋಗಿ ಮಾತಾಡ್ಕೋಲ್ಲ ಅಂತ ಹೇಳ್ತಾರೆ. ನಿರೂಪಣೆ ಮಾಡೋರು ಯಾರು ಹೇಳಿದ್ರು, ರಮೇಶ್ ಕುಮಾರ್ ಅವರು ಮಾತಾಡ್ತಾರೆ. ನೀವು ನಿಮ್ಮ ಹೆಸರು ತಮ್ಮಣ್ಣ. ನಾನು ಈಗ ಮಾತಾಡಿದ್ರೆ ಸರ್ವನಾಶ ಆಗೋಗಿದೆ. ಇನ್ನು ಮಾತಾಡಲಿಕ್ಕೆ ಇನ್ನೇನು ಉಳಿದೂ ಇಲ್ಲ ನನಗೆ. ಈಗ ಗೊತ್ತಾಗಲ್ಲ ಮಾಡ್ತೀನಿ. ಗೊತ್ತಿಲ್ಲ. ದೇವೇಗೌಡರು ರಮೇಶ್ ಕುಮಾರ್ ಅವರ ಹೆಸರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ. ಇದೇನು ಹೆಸರು ಬರೋದು. ಕೃಷ್ಣಯ್ಯ ಒಂದು ದಿವಸ ನಾನು ಸ್ಪೀಕರ್ ಅವರು ನನ್ನ ಹತ್ರ ಬಂದವರಲ್ಲ. ಕೃಷ್ಣಯ್ಯ ಅಧಿಕಾರಿ ನಾನೊಂದು ದಿವಸ ಅವ್ರ ಹತ್ರ ಹೋದವರನ್ನಲ್ಲ. ವಿಧಾನಸೌಧದಲ್ಲಿದ್ರೆ ಬಂದರು ಕೃಷ್ಣಯ್ಯ. ಅಷ್ಟಿದ್ರೆ ಏನ್ ಸ್ವಾಮಿ ಏನು చూస్తే ఇండియన్ ఎక్స్ప్రెస్ లో అయ్యో స్వామి నా కాంపిటీషన్ రాసింది. బీఫార్ కాంగ్రెస్ పార్టీ కొట్టుకుంటే అసెంబ్లీ కానీ పార్లమెంట్ కానీ ಕ್ಯಾಂಡಿಡೇಟ್ ಯಾರು ಯಾವರು ಎಲ್ಲಿದ್ದಾರೋ ದುಡ್ಡು ಇಲ್ಲ, ಕಾಸು ಇಲ್ಲ. ಇಂದಿರಾ ಗಾಂಧಿ ಒಂದು ಫೋಟೋ ಕೈ ಗುರ್ತಿಗೆ ಕಾಣಿಸಿದ್ರೆ ಡಬ್ಬ ಭರ್ತಿ ಆಗ್ತಾ ಇದೆ. ಕಾಲ ಇತ್ತು, ಪರಿಸ್ಥಿತಿ ಬರ್ತದೆ. ಈಗ ಕಾರ್ಪೊರೇಷನ್ಗೆ ಚಿಕ್ಕಬಳ್ಳಾಪುರ ಮುನ್ಸಿಪಾಲಿಟಿ ಗೆಲ್ಲಬೇಕಾಗಿದ್ರು ಕೂಡ 2 ಪಾರ್ಟಿಯ ಮುಖಂಡರು ಯಾವಾಗ ಯಾರನ್ನ ಹಾಕ್ಬೇಕು, ದುಡ್ಡು ನೋಡಿ ಮಾತಾಡಬೇಕು, ಅಥವಾ ದುಡ್ಡು ನೋಡಿ ದುಡ್ಡು ನಿಂತ್ಕೊಳ್ಳುವಂತ ಸ್ಥಿತಿ ನಾವೇ ತಂದುಕೊಂಡಿದ್ದೀವಿ. ಅವರವರು ಗಾಂಧಿ ತತ್ವಗಳನ್ನ ಆದರ್ಶಗಳನ್ನ ಅಳವಡಿಸ್ಕೊಂಡು ಜೀವನದ ಒಂದು ಗುರಿಯಾಗಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಂಡಂಥವರು. ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ KPCC ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಾಕಷ್ಟು ನಾಯಕರನ್ನ ಹುಟ್ಟಾಕ್ದಂಥ ಕೀರ್ತಿ ಅವ್ರಿಗೆ ಸಲ್ತದೆ. ಮೇಲಾಗಿ ಸರಳ ಸಜ್ಜನಿಕೆ ಗುಣ, ಎಲ್ಲರಲ್ಲೂ ಬೆರೆಯುವಂಥದ್ದು, ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ದಂಥದ್ದು. ಮತ್ತೆ ಅವರು ನಾವು ಬಾಲ್ಯ ದಿನಗಳಲ್ಲಿ ನೋಡಿದಂಥ ದಿನಗಳಲ್ಲಿ ಕೃಷ್ಣರಾವ್ ಅಂದರೆ MP ಚುನಾವಣೆಗೆ ಕಂಟೆಸ್ಟ್ ಮಾಡಿ ಗೆದ್ದಂಥ ದಿನಗಳು. ಬಹಳಷ್ಟು ದೊಡ್ಡ ಹೆಸರು. ರಾಜ್ಯದ ಉದ್ದಗಲಕ್ಕೂ ಸಹ ಅವರನ್ನು ಹೆಚ್ಚು ಪ್ರಚಲಿತ ಇದ್ದಂಥ ವ್ಯಕ್ತಿ. ಅಷ್ಟು ದೊಡ್ಡ ಹೆಸರು ಮಾಡಿದಂಥವ್ರು. ಅವರ ಆದರ್ಶಗಳು, ಆಚಾರ ವಿಚಾರಗಳೆಲ್ಲನೂ ಸಹ ಇವತ್ತಿನ ರಾಜಕಾರಣಿಗಳಿಗೆ ಸೂಕ್ತ. ಅವೆಲ್ಲನೂ ಸಹ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಜೊತೆಗೆ ಅವರ ಜನ್ಮದಿನನೂ ಸಹ ಇವತ್ತು ಅವರ ಅಭಿಮಾನಿಗಳು ಮತ್ತು ಸಾರ್ವಜನಿಕರೆಲ್ಲರೂ ಸಹ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಅವ್ರನ್ನ ನೆನೆದು ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥದ್ದು, ಮತ್ತು ರಾಜಕಾರಣದ ಅವರು ಬೆಳೆದು ಬಂದ ದಾರಿನೂ ಸಹ ಮೆಲ್ಕಾಕಿದ್ದಂಥದ್ದು ಒಳ್ಳೆಯ ಬೆಳವಣಿಗೆ. ಹಂಗಾಗಿ ಕಾರ್ಯಕ್ರಮದ ಆಯೋಜಕರಿಗೂ ಸಹ ವಿಶೇಷವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವರು ನಮ್ಮಿಂದ ವ್ಯಕ್ತಿ ಮರೆ ಆಗ್ತಾರೆ, ಆದರೆ ಅವರ ವಿಚಾರಗಳು, ಅವ್ರ ನಡವಳಿಕೆಗಳು, ಅವ್ರು ಮಾಡಿದಂಥ ಕಾರ್ಯಗಳು ಮರೆ ಆಗೋದಕ್ಕೆ ನಾವು ಬಿಡಬಾರ್ದು. ಅದು ಸದಾ ಯುವ ಪೀಳಿಗೆಗೆ ನಾವು ಒಂದು ತಿಳಿಸೋಂಥ ವಿಚಾರ ಆಗಬೇಕು. ಈ ರೀತಿ ಕಾರ್ಯಕ್ರಮಗಳ ಮೂಲಕ ಒಂದು ವ್ಯಕ್ತಿತ್ವನ, ಒಂದು ಶಕ್ತಿನ ಯುವ ಜನತೆಗೆ ಪರಿಚಯ ಮಾಡಿಕೊಟ್ಟಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ.